ಕಂಬನಿಯ ಕೊಯಿಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 6. ಸಿಂಹಾಸನವನ್ನು ಓಬಣ್ಣ ನಾಯಕನಿಗೊಪ್ಪಿಸಿದ ಲಿಂಗಣ್ಣ ನಾಯಕ. ಗತಿಸಿದ ನಾಯಕರ ಅಂತ್ಯಕ್ರಿಯೆಗಳೆಲ್ಲವೂ ದ್ವಾದಶಿಯ ವೇಳೆಗೆ ಮುಕ್ತಾಯವಾಯಿತು. ಏಕಾದಶಿ ಎಂದೇ 12ನೆಯ ದಿನ ಸೂತಕ ಸ್ಥಾನ ಅಂತ್ಯ ದಿನದ ಕರ್ಮ ಕಲಾಪಗಳು ಮುಗಿದು ಶುಭ ಸ್ವೀಕಾರ ದಾನ ಧರ್ಮಗಳು ಆರಂಭವಾಯಿತು. ಈ ಕರ್ಮಗಳಿಗಾಗಿ ನಾಯಕರ ನೆಂಟರಿಷ್ಟರು, ಹಿತೈಷಿಗಳು, ದುರ್ಗದ ಅಧಿಕಾರಿಗಳು ಎಲ್ಲರೂ ಕಲಿತಂತೆಯೇ ಆ ದಿನ ಆರಂಭವಾದ ದಾನಗಳ ಆಸೆಗಾಗಿ ಬೆಲ್ಲಕ್ಕೆ ಮುತ್ತುವ ನೊಣದಂತೆ ಮೂಲೆ ಮೂಲೆಗಳಿಂದಲೂ ಜನ ದುರ್ಗಕ್ಕೆ ಮಗುಚಿತು. ನಾಗತಿಯ ಅಪ್ಪಣೆಯಂತೆ ಏಕಾದಶಿಯಿಂದ ಅಮಾವಾಸ್ಯೆಯ ಕೊನೆಯವರೆಗೆ ಒಂದೇ ಸಮನೆ ಬಿಡುವಿಲ್ಲದೆ ದಾನ ಧರ್ಮಗಳು ನಡೆದವು. ನಾಯಕರ ಆತ್ಮತೃಪ್ತ್ಯಾರ್ಥವಾಗಿ ದುರ್ಗದ ದೇವಾಲಯಗಳಲ್ಲೆಲ್ಲ ಅಭಿಷೇಕ, ಆರಾಧನೆ, ಶಾಂತಿಯ ಹೋಮಗಳು ನಡೆದು ಆ ಮಂತ್ರಘೋಷದಿಂದ 12 ದಿನ ಕಾಲ ದುರ್ಗವನ್ನು ಕವಿದಿದ್ದ ನಾಯಕರ ಮರಣದ ರಾಹುಕಳೆ ತೊಲಗಿ ಹೋಗಿ ಪುನರ್ಜನ್ಮ ಪಡೆದಂತೆ ದುರ್ಗ ರಂಜಿಸಿತು. ದಾನ ಧರ್ಮಗಳ ಬಯಕೆಯಿಂದ ಜನ ಬಂದಿದ್ದಂತೆಯೇ ಆ ಕಾಲದಲ್ಲಿ ನಡೆದ ದೇವತೆಗಳ ವಿಶೇಷ ಉತ್ಸವಗಳನ್ನು ನೋಡಬೇಕೆಂದು ಜನ ಕಿಕ್ಕಿರಿದಿತ್ತು. ಒಟ್ಟೊಟ್ಟಿಗೆ ನಡೆದ ಸಂಪಿಗೆ ಸಿದ್ದೇಶ್ವರನ ನವಿಲುಯ್ಯಾಲೆ ಉತ್ಸವ, ಭೂತನಾಥೇಶ್ವರನ ವಿಮಾನೋತ್ಸವ, ಗೋಪಾಲಸ್ವಾಮಿಯ ತಪೋತ್ಸವಗಳ ವೈಭವ ನೆರೆದ ಜನರ ಪಾಲಿಗೆ ಮಗುವಿನ ಮುಂದೆ ಆಟದ ಗೊಂಬೆಗಳ ಸಂತೆಯನ್ನೇ ಹರವಿದಂತಿತ್ತು. ದುರ್ಗದ ಮೇಲಿದ್ದ ಏಕನಾಥೇಶ್ವರಿಯೇ ಅಲ್ಲದೆ ದುರ್ಗದ ಕೆಳಗೆ ಇದ್ದ ಉತ್ಸವಾಂಬ, ಬರಗೇರಮ್ಮ, ತಿಪ್ಪಲಗಟ್ಟಮ್ಮ ಮೊದಲಾದ ದುರ್ಗಾಭಿಮಾನಿ ದೇವತೆಗಳು ಅರಮನೆಯ ಮುಂದಿನ ಶೃಂಗಾರವನಕ್ಕೆ ದಯಮಾಡಿಸಿ ಅರಮನೆಯವರಿಂದ ವಿಶೇಷ ವಸಂತೋತ್ಸವದ ಪೂಜೆ ಪಡೆದು ತೃಪ್ತವಾದುವು. ಆ ದೇವತೆಗಳ ಆನಂದಾರ್ಥವಾಗಿ ಬಾರಿಸಲ್ಪಟ್ಟ ಡೋಲು, ತಮಟೆ, ಉರುಮೆ, ಕಹಳೆ, ಕೊಂಬುಗಳ ನಾದ ಗವಿಗವಿಯಿಂದಲೂ ಕೋಡುಗಲ್ಲುಗಳಿಂದಲೂ ಮಾರ್ದನಿಸಿ ಮೊಳಗಿತು. ಆ 5 ದಿನಗಳ ಕಾಲ ಯಾರಿಗೂ ಹಗಲು ರಾತ್ರಿಯ ಪರಿವೆ ಇರಲಿಲ್ಲ. ನೋಡುವ ಕಣ್ಣಿಗಾಗಲಿ ದಾನ ಸ್ವೀಕಾರ ಮಾಡುವ ಕೈಗಳಿಗಾಗಲಿ ಬಿಡುವಿರಲಿಲ್ಲ. ಮುಕ್ತ ದ್ವಾರವಾದ ಅರಮನೆಯ ಭಂಡಾರ ಮನೆ ಮನೆಯ ಬಾಗಿಲಿಗೂ ಹರಿದು ಎಲ್ಲರಿಗೂ ತೃಪ್ತಿಯನ್ನು ನೀಡಿತು. ಬಟ್ಟೆ ಬರೆ, ಮಂಗಲ ದ್ರವ್ಯಗಳನ್ನು ದಾನವನ್ನು ಬ್ರಾಹ್ಮಣ ಸುಹಾಸಿನಿಯರಿಗೆ, ಗುರು ಹಿರಿಯರಿಗೆ ಹಂಚಿ ಬಂದಿತು. ದೇವಾಲಯ ಮಠಗಳಿಗೆ ನಾಯಕರ ಮರಣ ದಿನದಂದು ನಡೆಸುವ ವಿಶೇಷೋತ್ಸವಗಳ ಸಲುವಾಗಿ ಜಮೀನುಗಳು ಧರ್ಮಾರ್ಥವಾಗಿ ಬಿಡಲ್ಪಟ್ಟವು. ಕ್ಷೀರಾಭಿಷೇಕಕ್ಕಾಗಿ ಹಸುಗಳ ದಾನ ಬಂತು. ಎಲ್ಲವೂ ಸಾಂಗವಾಗಿ ಯುಕ್ತವಾಗಿ ನಡೆದು ಇಂಥದ್ದು ನಡೆಯಬೇಕಾಗಿತ್ತು, ಇಂಥದ್ದು ನಡೆಯಲಿಲ್ಲ ಎಂದು ಹೇಳಲು ಯಾವ ನಾಲಗೆಗೂ ಶಕ್ತಿ ಬರಲಿಲ್ಲ. ಸತತವಾಗಿ ನಡೆದ ಊಟ ಉಪಚಾರ, ದಾನ ಧರ್ಮ, ಉತ್ಸವ ವೈಭವಗಳಿಂದ ಪಂಚೇಂದ್ರಿಯಗಳಿಗೂ ಸಮಾರಾಧನೆಯಾಗಿ ತೃಪ್ತರಾದ ಜನ ಶುಭ ಸ್ವೀಕಾರ ಮಾಡಿದ ಅರಮನೆಯಿಂದ ಶುಭವಾರ್ತೆಯೊಂದನ್ನು ಬಯಸಿ ಅರಮನೆಯತ್ತ ನೋಡಿತು. ಎಲ್ಲರ ನೋಟದಲ್ಲಿದ್ದ ಭಾವನೆ, ಹೃದಯದಲ್ಲಿದ್ದ ಬಯಕೆ ಒಂದೇ. ಮುಂದೆ ನಮ್ಮನ್ನಾಳುವ ನಾಯಕರು ಯಾರು? ನಾಗತಿಯನ್ನು ದೇಶಕ್ಕೆ ದೇಶವೇ ಒಕ್ಕೂರಲಿನಲ್ಲಿ ಕೇಳಿತು ಈ ಪ್ರಶ್ನೆಯನ್ನು. ಈ ದೇಶದ ಪ್ರಶ್ನೆಯನ್ನು ಪ್ರತಿಧ್ವನಿಸಿದಂತೆ ಮಾಘಶುದ್ಧ ಪಾಡ್ಯದ ದಿನ ಅರಮನೆಯ ಓಲಗಸಾಲೆಯಲ್ಲಿ ನೆರೆದ ಸಭೆ ನಾಗತಿಯನ್ನು ಇದೇ ಮಾತು ಕೇಳಿತು. ಮಧ್ಯಾಹ್ನದ ಊಟ ವಿಶ್ರಾಂತಿಗಳು ಮುಗಿದ ಬಳಿಕ ನಾಗತಿಯ ಅಪ್ಪಣೆಯಂತೆ ಅರಮನೆಯ ಮೇಲಿನುಪ್ಪರಿಗೆಯ ಲಕ್ಷ್ಮೀ ವಿಲಾಸ ತೊಟ್ಟಿಯಲ್ಲಿ ಸಭೆ ಕರೆಯಲ್ಪಟ್ಟಿತು. ಅಂದಿನ ಓಲಗ ಮಾಮೂಲು ಸಭೆಯಾಗದೆ ವಿಶೇಷ ರೀತಿಯ ಮಂತ್ರಾಲೋಚನಾ ಸಭೆಯಾಗಿದ್ದುದರಿಂದ ಅತ್ಯಂತ ಆಪ್ತರು, ಮುಖ್ಯಸ್ಥರು ಮಾತ್ರವೇ ಸಭೆಗೆ ಆಹ್ವಾನಿಸಲ್ಪಟ್ಟಿದ್ದರು. ಪಿಳಿಜೋಡು, ಮಸ್ತೋಡು, ಹಿರಿಯೂರು, ಹೊಳಲಕೆರೆ ಮೊದಲಾದ ಬೇರೆ ಬೇರೆ ಊರುಗಳಲ್ಲಿದ್ದ ರಾಜಮನೆತನದ ನೆಂಟರಲ್ಲಿ ಹಿರಿಯರಾದವರು, ಸಂಸ್ಥಾನದ ಸಚಿವರು, ದಳವಾಯಿಗಳು ಮೊದಲಾದ ಆಹ್ವಾನಿತರು ಒಬ್ಬೊಬ್ಬರಾಗಿ ಬಂದು ತಮಗೆ ಮೀಸಲಾದ ಸ್ಥಾನಗಳಲ್ಲಿ ಕುಳಿತರು. ಬರಬೇಕಾದವರೆಲ್ಲರೂ ಬಂದು ಕುಳಿತಾದ ಮೇಲೆ ಅವಗುಂಠನವತಿಯಾದ ಓಬವ್ವ ನಾಗತಿ ಒಂದು ಪಕ್ಕದಲ್ಲಿ ಲಿಂಗಣ್ಣ ನಾಯಕ, ಇನ್ನೊಂದು ಪಕ್ಕದಲ್ಲಿ ಓಬಣ್ಣ ನಾಯಕರನ್ನು ಕರೆದುಕೊಂಡು ಸಭಾಮಂದಿರವನ್ನು ಪ್ರವೇಶಿಸಿ ನಾಯಕರ ಭದ್ರಪೀಠದ ಇದಿರು ಅವಳಿಗೆಂದು ಸಿದ್ಧಪಡಿಸಿದ ಭವ್ಯಾಸನದಲ್ಲಿ ಮಂಡಿಸಿದಳು. ಆಕೆ ಸಭಾಮಂಟಪವನ್ನು ಪ್ರವೇಶಿಸಿದ ಕೂಡಲೇ ಗೌರವಾರ್ಥವಾಗಿ ಎದ್ದು ನಿಂತ ಸಭಿಕರೆಲ್ಲರೂ ಕುಳಿತ ಮೇಲೆ
ವಂದಿಮಾಗದರಿಂದ ಪರಾಕು ಹೇಳಲ್ಪಟ್ಟು ಬಳಿಕ ಸಭೆಯಲ್ಲಿ ನಿಶಬ್ದತೆ ನೆಲೆಸಿತು. ತರುವಾಯ ಮಂತ್ರಿಮಂಡಲದ ಹಿರಿಯರಾದ ಭುವನಪ್ಪನವರು ಎದ್ದು ನಿಂತು ಸಿಂಹಾಸನಕ್ಕೆ 3 ಬಾರಿ ಮುಜುರೆ ಮಾಡಿ ಹೇಳಿದರು. ಚಿತ್ರದುರ್ಗ ಸಂಸ್ಥಾನದ ಭವಿಷ್ಯಕ್ಕೆ ಸಂಬಂಧಿಸಿದ ಬಹುಮುಖ್ಯವಾದ ಸಂಗತಿಯೊಂದನ್ನು ಚರ್ಚಿಸುವ ಉದ್ದೇಶದಿಂದ ಇಂದು ರಾಜ್ಯದ ರಕ್ಷಣಾ ಭಾರವನ್ನು ಹೊತ್ತಿರುವ ಓಬವ್ವ ನಾಗತಿಯರು ತಮ್ಮೆಲ್ಲರನ್ನೂ ಕರೆಸಿದ್ದಾರೆ. ಇಲ್ಲಿ ದುರ್ಗದ ಹಿತೈಷಿಗಳು, ಹಿರಿಯರು, ಆಪ್ತೇಷ್ಟರು, ರಕ್ಷಣಾ ಭಾರವನ್ನು ಹೊತ್ತ ವೀರಾಗ್ರಣಿಗಳು ಎಲ್ಲರೂ ಕಲಿತಿದ್ದೀರಿ. ಈ ದುರ್ಗದ ರಾಜ್ಯಕ್ಕೆ ನೀವು ಆಸ್ತಿ ಭಾರ. ಇದು ಅಜೇಯವಾಗಿ ಪ್ರಖ್ಯಾತವಾಗಿರುವುದಕ್ಕೆ ಕಾರಣ ಈ ಸಿಂಹಾಸನದ ಬಗ್ಗೆ ನೀವು ತಳೆದಿರುವ ಅಸೀಮ ನಿಷ್ಠೆ. ಇದುವರೆಗೂ ಅದು ದುರ್ಗದ ಕೀರ್ತಿಯನ್ನು ಕಾಯ್ದುಕೊಂಡು ಬಂದಿರುವಂತೆ ಮುಂದೆಯೂ ಕಾಯಬೇಕಾಗಿದೆ. ಹಿಂದಿಗಿಂತಲೂ ಹೆಚ್ಚಾಗಿ ಇಂದು ನಿಮ್ಮ ನಿಷ್ಠೆ, ಪರಾಕ್ರಮ, ಶ್ರದ್ಧೆಗಳ ಅಗತ್ಯ ಈ ಸಿಂಹಾಸನಕ್ಕಿದೆ ಎಂತಲೇ ನಾಗತಿಯವರ ಅಪ್ಪಣೆಯಂತೆ ಅವರು ತಮ್ಮ ಮುಂದೆ ಮಂಡಿಸಬೇಕೆಂದು ಅಪ್ಪಣೆ ಕೊಡಿಸಿರುವ ವಿಚಾರವನ್ನು ತಮ್ಮ ಮುಂದೆ ಇಡಲಿದ್ದೇನೆ. ಆ ವಿಷಯವನ್ನು ತಾವುಗಳೆಲ್ಲರೂ ಯಾವುದೇ ರಾಗ ಮೋಹಗಳಿಗೂ ಕೋಪತಾಪಗಳಿಗೂ ವಶರಾಗದೆ ಪರಾಮರ್ಶಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದೇ ನಾಗತಿಯರ ಉದ್ದೇಶ. ಅಷ್ಟು ಹೇಳಿ ಅಷ್ಟು ಮಾತನಾಡಿದುದರ ಆಯಾಸಕ್ಕೋ ಎಂಬಂತೆ ಮಾತನ್ನು ಒಂದು ಗಳಿಗೆ ನಿಲ್ಲಿಸಿದರು. ಅವರ ಮಾತನ್ನು ಸಭೆ ಉಸಿರು ಬಿಗಿಹಿಡಿದು ಕೇಳುತ್ತಿದ್ದರೂ ಅದರ ಪರಿಣಾಮ ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಬಗೆಯಾಗಿ ಚಿತ್ರಿತವಾಗಿತ್ತು. ಸಭೆಯನ್ನು ವ್ಯಾಪಿಸಿದ ಮೌನದಲ್ಲೂ ಏನೋ ಒಂದು ಬಗೆಯ ಆವೇಗವಿದ್ದಂತಿದ್ದು ಸಭಾಭವನದ ಇಕ್ಕೆಲದಲ್ಲಿ ಚಾವಣಿಯನ್ನು ಹೊತ್ತು ನಿಂತ ಉನ್ನತ ಸ್ತಂಭಗಳು, ಗೋಡೆಗಳ ಮೇಲೆ ಬಗೆ ಬಗೆಯ ಚಿತ್ರಗಳು ಭುವನಪ್ಪನವರು ಮುಂದೇನು ಮಾತನಾಡುವರು ಕೇಳಬೇಕು ಎಂಬ ಆಸಕ್ತಿಯಿಂದ ಉಸಿರು ಹೊಯ್ಯದೆ ಸದ್ದಡಗಿ ಕೇಳುತ್ತಿದ್ದಂತೆ ತೋರಿತು. ತಾವು ಆಡಿದ ಮಾತು ನೆರೆದವರ ಹೃದಯದಾಳಕ್ಕಿಳಿದು ನೆಲೆಸಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವವರಂತೆ ಭುವನಪ್ಪನವರು ಮತ್ತೊಮ್ಮೆ ಸಭಿಕರೆಲ್ಲರ ಮೊಗವನ್ನು ದಿಟ್ಟಿಸಿ ನೋಡಿ ಮಾತನ್ನು ಮುಂದುವರಿಸಿದರು. ಇಂದು ನಮ್ಮೆಲ್ಲರ ದುರ್ದೈವದಿಂದ ಬರಬಾರದಂತಹ ಪರಿಸ್ಥಿತಿಯೊಂದು ಪ್ರಾಪ್ತವಾಗಿದೆ. ನೀವು ಕಾಣುವಂತೆಯೇ ಶತ್ರು ಹೃದಯ ಕಂಪಾಯಮಾನವಾಗಿ ಕಂಗೊಳಿಸುವ ನಾಯಕರ ಭವ್ಯ ಮೂರ್ತಿಯಿಂದ ರಾರಾಜಿಸಬೇಕಾದ ಸಿಂಹಾಸನ ತೆರವಾಗಿದೆ. ಈ ದುರ್ಗದ ಸಿಂಹಾಸನದಂತೆಯೇ ನಮ್ಮ ಹೃದಯ ಸಿಂಹಾಸನದ ಮೇಲೂ ವಿರಾಜಿಸುತ್ತಿದ್ದ ಮದಕರಿ ನಾಯಕರ ದೇಹ ನಮ್ಮನ್ನು ತೊರೆದು ಹೋಗಿ ಇಂದಿಗೆ 15 ದಿನಗಳು ಸಂದು ದುರ್ಗವನ್ನು ದುಃಖದ ಕಾರ್ಗತ್ತಲು ಕವಿದಿದೆ. ಅಂತೆ ಮುಂದೆ ಈ ಸಿಂಹಾಸನಕ್ಕೆ ಅಧಿಕಾರಿಗಳು ಯಾರು ಎಂಬ ಪ್ರಶ್ನೆಯು ನಮ್ಮನ್ನು ಕವಿದಿದೆ. ನಾಯಕರ ನಂತರ ಪಟ್ಟಕ್ಕೆ ಬರಲು ಅವರ ಹೊಟ್ಟೆಯ ಮಕ್ಕಳಿದ್ದರೆ ಇಂದು ಈ ಸಮಸ್ಯೆ ನಮ್ಮನ್ನು ಬಾಧಿಸಬೇಕಾಗಿರಲಿಲ್ಲ. ಆದರೆ ಭೂತನಾಥೇಶ್ವರನ ಇಚ್ಛೆ ಈ ದಿಕ್ಕಿನಲ್ಲಿ ನಾಯಕರ ಹಾರೈಕೆ ಸಫಲವಾಗಲಿಲ್ಲ. ಉತ್ಸವಾಂಬೆಯ ಇದಿರೆತ್ತಿ ಪೂಜೆ ಮಾಡಿದುದು ಫಲಕಾರಿಯಾಗಲಿಲ್ಲ. ಅಲ್ಲದೆ ಅನಿರೀಕ್ಷಿತವಾಗಿ ಸಾವು ಬಂದುದರಿಂದ ನಾಯಕರು ತಮ್ಮ ನಂತರ ಈ ಸಿಂಹಾಸನಕ್ಕೆ ಯಾರು ವಾರಸುದಾರರು ಎಂದು ಬಾಯಿಬಿಟ್ಟು ಹೇಳಲು ಅವಕಾಶವಾಗಲಿಲ್ಲ. ಆದರೆ ಅವರ ಹೃದಯಾಂತರಾಳದಲ್ಲಿ ಏನು ಇಚ್ಛೆ ಇತ್ತೆಂಬುದು ಕೆಲವರಿಗಾದರೂ ತಿಳಿದಿದೆ. ಆದರೆ ನೇರವಾಗಿ ಅದರಂತೆ ನಡೆಯಲು ಧರ್ಮ ಸಂಕಟವೊಂದು ಇದಿರಾಗಿದೆ. ತಮಗೆ ಪ್ರಾಪ್ತವಾದ ಈ ಸಿಂಹಾಸನಾಧಿಕಾರವನ್ನು ತಮಗೆ ಯಾರಿಗೆ ಬೇಕೋ ಅವರಿಗೆ ಕೊಡುವ ಅಧಿಕಾರ ನಾಯಕರಿಗಿತ್ತು. ಆದರೆ ಅವರಿಗೆ ತಮ್ಮ ನಂತರ ಯಾರು ವಾರಸುದಾರರಾಗಬೇಕು ಎಂಬ ಬಗ್ಗೆ ಸ್ಪಷ್ಟಾಭಿಪ್ರಾಯವಿದ್ದರೂ ದತ್ತು ಸ್ವೀಕಾರದ ಶಾಸ್ತ್ರ ಮುಗಿಸಿ ನಮ್ಮ ದಾರಿಯನ್ನು ಸುಗಮ ಮಾಡಲಿಲ್ಲ. ಈಗ ಅವರ ಪ್ರತಿನಿಧಿಯಾಗಿ ಉಳಿದಿರುವ ಮಾತೋಶ್ರೀ ನಾಗತಿಯವರು ಆ ಕಾರ್ಯ ಮಾಡಬೇಕು. ಇಲ್ಲವೇ ದಿವಂಗತರಾದ ನಾಯಕರ ಅಣ್ಣನ ಹಿರಿಯ ಮಕ್ಕಳು ಲಿಂಗಣ್ಣ ನಾಯಕರು ಸಿಂಹಾಸನಾಧಿಕಾರಿಗಳಾಗಬೇಕು. ವಿಧಿವಶದಿಂದ ಸಿಂಹಾಸನಾಧಿಕಾರಿಗಳಾಗಿದ್ದ ಅವರ ತಂದೆ ಸರ್ಜಾ ನಾಯಕರು ಅಕಾಲದಲ್ಲಿ ಮೃತ್ಯುವಶರಾಗದಿದ್ದರೆ ಇಂದು ಸಿಂಹಾಸನ ಬೇರಾವ ಬಗೆಯ ಮಾತಿಗೂ ಅವಕಾಶವಿಲ್ಲದಂತೆ ಅವರದೇ ಆಗುತ್ತಿತ್ತು. ಈಗ ಹಾಗಾಗಲಿ ಎನ್ನುವ ಭಾವನೆಯು ಕೆಲವರು ದುರ್ಗದ ಅಭಿಮಾನಗಳಲ್ಲಿದೆ. ಮದಕರಿ ನಾಯಕರ ಕಾರ್ಯರೂಪಕ್ಕೆ ಬರದ ಬಯಕೆ ಕಾರ್ಯಗತವಾಗಿ ಅವರ ಆತ್ಮಕ್ಕೆ ಶಾಂತಿಯಾಗಲಿ ಎಂಬ ಭಾವನೆಯೂ ಕೆಲವರಿಗಿದೆ. ಹೀಗೆ ಇಂದು ಸಿಂಹಾಸನಕ್ಕೆ ಯಾರು ಅಧಿಕಾರಿಗಳು ಎಂಬ ಬಗ್ಗೆ ಇಬ್ಬಣವಾಗಿದೆ. ಆದರೆ ಈ ಇಬ್ಬಣ ಅಗತ್ಯವಲ್ಲ, ಯಾರಿಗೂ ಇಷ್ಟವಾದುದಲ್ಲ. ಇಂದಿನವರೆಗೆ ಎಲ್ಲ ಕಾರ್ಯಗಳನ್ನು ಒಮ್ಮತಿ ಸಮ್ಮತಿಯಿಂದ ನಡೆಸಿಕೊಂಡು ಬಂದಿರುವುದು ದುರ್ಗದ ರಾಜಕಾರಣದ ಸಂಪ್ರದಾಯ. ಈಗಲೂ ಹೀಗಾಗಬೇಕು. ಎಲ್ಲೆಡೆಯಲ್ಲೂ ಶಾಂತಿ ಸೌಹಾರ್ದಗಳು ನೆಲೆಸಿ ಹಾಲು ಸಕ್ಕರೆಯಂತೆ ಮಧುರ ವಾತಾವರಣದಲ್ಲಿ ಹೊಸ ದೊರೆಗಳ ಪಟ್ಟಾಭಿಷೇಕವಾಗಬೇಕು ಎಂಬುವುದೇ ನಾಗತಿಯರ ಅಪೇಕ್ಷೆ. ಅದು ಸಾರ್ವತ್ರಿಕವಾದ ಅಪೇಕ್ಷೆಯೂ ಹೌದು.
ಇಂದು ಇಲ್ಲಿ ದುರ್ಗದ ಹಿತೈಷಿಗಳೆಲ್ಲ ನೆರೆದಿದ್ದೀರಾ. ನೀವೆಲ್ಲರೂ ವಿಚಾರ ಮಾಡಿ ನಿಮ್ಮ ನಿಷ್ಪಕ್ಷಪಾತವಾದ ಅಭಿಪ್ರಾಯದ ಬೆಳಕನ್ನು ನಾಗತಿಯರ ಕರ್ತವ್ಯ ಪಥದ ಮೇಲೆ ಚೆಲ್ಲಬೇಕು. ಹಾಗೆ ಈ ಸಮಸ್ಯೆಯ ತೀರ್ಮಾನ ಮಾಡುವುದನ್ನು ಹೆಚ್ಚು ದಿನ ಮುಂದೆ ಹಾಕುವುದು ಸಾಧ್ಯವಿಲ್ಲ. ಅದು ಅಪೇಕ್ಷಣೀಯವಾದುದೂ ಅಲ್ಲ. ಬರಿದಾದ ಸಿಂಹಾಸನ ಒಳಸಂಚುಗಳ ತಾಯಿ ಎಂಬುದು ರಾಜಕಾರಣದಲ್ಲಿ ಅರಿತು ನುರಿತ ನಿಮ್ಮಂತಹ ಜ್ಞಾನವೃದ್ಧರಿಗೆ ನಾನು ಹೇಳುವುದು ಅನಗತ್ಯ. ನಾಯಕರ ಮರಣದಿಂದ ಮರುದಿನದಿಂದಲೇ ಕೃಷ್ಣ ಪಕ್ಷದ ಅಶುಭ ದಿನಗಳು ಬಂದು ಒದಗದಿದ್ದರೆ ಈ ಸಮಸ್ಯೆ ತೀರ್ಮಾನವಾಗಿ ಸಿಂಹಾಸನಾರೋಹಣ ನಡೆಯಲು ಇಷ್ಟು ತಡವಾಗುತ್ತಿರಲಿಲ್ಲ. ಆದುದರಿಂದ ಇನ್ನು ವೃತ ಕಾಲಹರಣವಾಗದಂತೆ ಎಚ್ಚರ ವಹಿಸಿ ಆ ದಿನವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಮಾತೋಶ್ರೀ ನಾಗತಿಯವರು ಹೊತ್ತ ಭಾರವನ್ನು ಹಗುರಾಗಿಸಬೇಕೆಂದು ಸಭೆಯನ್ನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಭುವನಪ್ಪನವರು ತಮ್ಮ ಪೀಠದಲ್ಲಿ ಕುಳಿತುಕೊಂಡರು. ಅವರು ಮಾತು ಮುಗಿಸಿ ಕುಳಿತ ಬಳಿಕ ವ್ಯಾಪಿಸಿದ ಮೌನದಲ್ಲೂ ಏನೋ ಒಂದು ಬಗೆಯ ಬಿಗಿತ ಕಂಡು ಬಂದಿತು. ಅವರಾದ ಬಳಿಕ ಯಾರು ಮಾತನಾಡಬೇಕು ಎಂಬ ಬಗ್ಗೆ ಎಲ್ಲರಿಗೂ ಚಿಂತೆಯೇ ಇದ್ದಂತಿತ್ತು. ವೈಯಕ್ತಿಕವಾಗಿ ಕೇಳಿದ್ದರೆ ಒಬ್ಬೊಬ್ಬರು ಯಾವ ತಡವನ್ನೂ ಮಾಡದೆ ಉತ್ತರ ಹೇಳಬಲ್ಲ ನಿರ್ಧಾರವನ್ನು ಮಾಡಿಕೊಂಡಿದ್ದರೂ ತುಂಬಿದ ಓಲಗದಲ್ಲಿ ನನ್ನದು ಇದೇ ಅಭಿಪ್ರಾಯ ಎಂದು ತಿಳಿಸಲು ಎಲ್ಲರೂ ಹಿಂಜರಿಯುತ್ತಿರುವಂತಿತ್ತು. ಅವರು ಮಾತನಾಡಲಿ, ಇವರು ಹೇಳಲಿ, ಬಳಿಕ ನಾವು ಮಾತನಾಡೋಣ ಎಂಬ ಭಾವನೆಯೇ ಎಲ್ಲರ ನಾಲಿಗೆಗೂ ಲಗಾಮು ಹಾಕಿದಂತಿತ್ತು. ಒಬ್ಬೊಬ್ಬರನ್ನು ಒಂದೊಂದು ಬಗೆಯ ಸಂಕೋಚ ಬಿಗಿದಿತ್ತು. ಎಲ್ಲರೂ ಹೀಗೆ ಸುಮ್ಮನೆ ಕುಳಿತರೆ ಸಮಸ್ಯೆ ತೀರ್ಮಾನವಾಗುವುದು ಹೇಗೆ? ಎಲ್ಲರನ್ನು ಕಟ್ಟಿದ ಮೌನ ಶೃಂಖಲೆಯನ್ನು ಮುರಿದು ನಾಗತಿಯೇ ಮಾತನಾಡಿದಳು. ಈ ಸಭೆಯಲ್ಲಿ ನೆರೆದಿರುವ ಎಲ್ಲರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿರುವಾಗ ಯಾರೊಬ್ಬರೂ ಮಾತನಾಡದೆ ಕುಳಿತಿರುವುದು ಸಲ್ಲದು. ಸಂಕೋಚವಿಲ್ಲದೆ ನಿರ್ಭಯವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನಾಗತಿಯ ಮಾತು ಕೇಳಿ ಕೊಂಚ ಧೈರ್ಯ ಬಂದಂತೆ ಅಬ್ಬಿಗೆರೆ ಮಲ್ಲಣ್ಣ ಹೇಳಿದ. ಇದು ಮಹಾಪ್ರಭುಗಳಾದ ನಾಯಕರು ನಿರ್ಧರಿಸಬೇಕಾಗಿದ್ದ ಮಾತು. ಈಗ ಅವರು ಇಲ್ಲ. ಆದರೆ ಅವರ ಸ್ಥಾನದಲ್ಲಿ ನಾಗತಿಯರು ಇದ್ದಾರೆ. ಮಾತೋಶ್ರೀಯವರು ಮಾಡಿದ ನಿರ್ಧಾರಕ್ಕೆ ತಲೆಬಾಗಿ ನಡೆಯುವವರು ನಾವು. ಆದುದರಿಂದ ಅವರು ಈಗಾಗಲೇ ಹೀಗೆಂದು ನಿರ್ಧಾರಕ್ಕೆ ಬಂದಿದ್ದರೆ ಅಪ್ಪಣೆ ಕೊಡಿಸಬೇಕು. ಅದನ್ನು ನಾವು ತಲೆಯ ಮೇಲೆ ಹೊತ್ತು ನಡೆಸುತ್ತೇವೆ. ನಿಮ್ಮ ಆಶ್ವಾಸನದ ಮಾತುಗಳಿಗೆ, ನೀವು ನಮ್ಮಲ್ಲಿಟ್ಟಿರುವ ನಂಬಿಕೆಗೆ ನಾವು ಕೃತಜ್ಞರಾಗಿದ್ದೇವೆ. ಇದು ಯಾರನ್ನು ನಾವು ಮಕ್ಕಳು ಎಂದು ಸ್ವೀಕರಿಸುವ ಪ್ರಶ್ನೆಯಷ್ಟೇ ಆಗಿದ್ದರೆ ಹೀಗೇ ಸರಿ ಎಂದು ಹೇಳುತ್ತಿದ್ದೆವು. ಆದರೆ ಇಂದು ನಾವು ಯಾರನ್ನು ಮಕ್ಕಳು ಎಂದು ಸ್ವೀಕರಿಸುತ್ತೇವೋ ಅವರಿಗೆ ನಾಳೆ ನೀವೆಲ್ಲರೂ ದೊರೆ ಎಂದು ತಲೆಬಾಗಬೇಕಾಗಿರುವುದು. ಈ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ಯಾರ ಮೇಲೂ ಹೇರುವ ಬಯಕೆ ನಮಗಿಲ್ಲ. ಅಷ್ಟೇ ಅಲ್ಲ, ಸಭೆಯವರು ಹೀಗೆ ಸರಿ ಎಂದು ಹೇಳುವುದಾದರೆ ಅದನ್ನು ಶಿರಸ ವಹಿಸಲು ನಾವು ಸಿದ್ಧರಾಗಿದ್ದೇವೆ. ನಾಗತಿ ಹೇಳಿದಳು. ಹಿಂದೆ ನಾವು ಮದಕರಿ ನಾಯಕರನ್ನು ದೊರೆಗಳನ್ನಾಗಿ ಮಾಡಿದಂದು ಅವರಿಗೆ ಅವರ ಸಂತಾನಕ್ಕೆ ಪಟ್ಟಾಧಿಕಾರವಿರಬೇಕೆಂಬ ಮಾತಿಗೆ ಒಪ್ಪಿ ವಚನ ಕೊಟ್ಟಿದ್ದೆವು. ಇದು ಎಲ್ಲರಿಗೂ ಗೊತ್ತು. ಆದ್ದರಿಂದ ಇಂದು ಹಿಂದಾದ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಹೊರಡುವುದಕ್ಕಿಂತ ನಾಯಕರ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ನಡೆಸುವುದರಿಂದ ಅವರ ಆತ್ಮಕ್ಕೂ ತೃಪ್ತಿಯಾಗುತ್ತದೆ, ನಮ್ಮ ಆತ್ಮಕ್ಕೂ ತೃಪ್ತಿಯಾಗುತ್ತದೆ. ಆದುದರಿಂದ ಮಾತೋಶ್ರೀ ನಾಗತಿಯವರು ನಾಯಕರ ಬಯಕೆ ಹೇಗಿತ್ತೋ ಹಾಗೆಯೇ ನಡೆಯಬೇಕೆಂಬುದೇ ನನ್ನ ಅಭಿಪ್ರಾಯ ಎಂದು ಗುರುಕಣ್ಣ ಖಚಿತವಾದ ಧ್ವನಿಯಲ್ಲಿ ಹೇಳಿದ. ಇದೇ ಸಭೆಯ ಸಕಲರ ಅಭಿಪ್ರಾಯವಾದರೆ ಆಗಬಹುದು. ಉಳಿದವರು ಹೇಳಬೇಕು. ದಳವಾಯಿಗಳು ಸುಮ್ಮನಿರದೆ ತಮ್ಮ ಅಭಿಪ್ರಾಯ ತಿಳಿಸಬೇಕು. ಅವರ ನಿಷ್ಠೆಯೇ ದುರ್ಗಕ್ಕೆ ವಜ್ರಕವಚ. ಹಾಗಿರುವಾಗ ಅವರು ಸುಮ್ಮನಿರುವುದು ಸಲ್ಲದು. ದೇಸಣ್ಣನವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ನಾಗತಿ ದಳವಾಯಿಗಳಲ್ಲಿ ಹಿರಿಯನಾದ ದಳವಾಯಿ ದೇಸಣ್ಣನತ್ತ ನೋಡುತ್ತಾ ಕೇಳಿದಳು. ನಾಗತಿಯ ನೋಟ ಸೋಕಿದ ಕೂಡಲೇ ಮಿಂಚು ಸೋಕಿದವನಂತೆ ಎದ್ದು ನಿಂತು ಸಿಂಹಾಸನಕ್ಕೂ ಸಭೆಗೂ ವಂದಿಸಿ ದಳವಾಯಿ ದೇಸಣ್ಣ ಹೇಳಿದ. ಇದು ಅರಮನೆಯವರು, ಮಂತ್ರಿಮಂಡಲದವರು ನಿರ್ಧರಿಸಬೇಕಾದ ಮಾತು. ಇಂಥ ವಿಷಯಗಳಲ್ಲಿ ದಳವಾಯಿಗಳನ್ನು ಕೇಳುವ ಸಂಪ್ರದಾಯವಿಲ್ಲ. ಆದುದರಿಂದ ಎಂದಿನಂತೆ ಈಗಲೂ ಅರಮನೆಯವರು, ಮಂತ್ರಿ ಪ್ರಧಾನಿಗಳೇ ಕುಳಿತು ಮಾತನಾಡಿ ನಿರ್ಧರಿಸಬಹುದು. ದೊರೆಯೆಂದು ನೀವು ತೋರಿಸಿದವರಿಗೆ ತಲೆಬಾಗಿ ನಡೆಯುವ ಕರ್ತವ್ಯ ನಮ್ಮದು. ಆತನ ಮಾತಿನಲ್ಲಿ ಅಡಗಿದ್ದ ಅಸಮಾಧಾನದ ಎಳೆ ಎಲ್ಲರಿಗೂ ಅಲ್ಲವಾದರೂ ಕೆಲವರಿಗಾದರೂ ಅರಿವಾಯಿತು. ದೇಸಣ್ಣನ ಮಾತು ಮುಗಿಯುತ್ತಿದ್ದಂತೆಯೇ ದಳವಾಯಿ ಮುದ್ದಣ್ಣ ಎದ್ದು ನಿಂತು ಹೇಳಿದನು. ಮಾತೋಶ್ರೀ ನಾಗತಿಯವರೇ, ನಮ್ಮ ಅಭಿಪ್ರಾಯ ಕೇಳುತ್ತಿರುವುದರಿಂದ ನಾನು ಸ್ವತಂತ್ರ ವಹಿಸಿ ಇದ್ದ ಮಾತನ್ನು ಹೇಳಬಯಸುತ್ತೇನೆ. ಖಂಡಿತವಾದಿ ಲೋಕವಿರೋಧಿ ಎಂಬ ಮಾತನ್ನು ಎಲ್ಲರೂ ಬಲ್ಲರು.
ಆದರೂ ಇದು ಅಳೆದು ಸುರಿದು ಮಾತನಾಡುವ ಹೊತ್ತಲ್ಲವಾದುದರಿಂದ ಇದ್ದ ಮಾತನ್ನು ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಅಪ್ಪಣೆಯಾಗಬೇಕು. ಇದ್ದ ಮಾತನ್ನು ಹೇಳುವುದಕ್ಕೆಂದೇ ತಮ್ಮನ್ನು ಕರೆಸಿರುವುದರಿಂದ ನಿಸ್ಸಂಕೋಚವಾಗಿ ಹೇಳಿ. ಮುದ್ದಣ್ಣನ ಮಾತಿಗೆ ಸಭೆಯ ಹಿರಿಯರಾದ ಭುವನಪ್ಪನವರು ಉತ್ತರ ಕೊಟ್ಟರು. ಹಾಗಾದರೆ ಸರಿ. ದೊಡ್ಡ ದಳವಾಯಿಗಳು ಹೇಳಿದ ಮಾತನ್ನು ತಾವೆಲ್ಲರೂ ಕೇಳಿದಿರಿ. ಅವರಾಡಿದ ಮಾತು ಸತ್ಯ. ಇದುವರೆಗೂ ಅರಮನೆಯವರಾಗಲಿ ಮಂತ್ರಿಮಂಡಲದವರಾಗಲಿ ಯುದ್ಧದ ವಿಚಾರ ಉಳಿದು ಬೇರಾವುದರಲ್ಲೂ ನಮ್ಮನ್ನು ಕೇಳಿಲ್ಲ, ನಮ್ಮ ಸಮ್ಮತಿಯನ್ನು ಪಡೆದಿಲ್ಲ. ಈ ಬಾರಿ ಮಾತ್ರ ಏಕೆಂದು ನಾನರಿಯೆ, ಮಾತೋಶ್ರೀ ನಾಗತಿಯವರು ನಮ್ಮ ಅಭಿಪ್ರಾಯ ಹೇಳಬೇಕೆಂದು ಕೇಳುತ್ತಿದ್ದಾರೆ. ದೊಡ್ಡ ಉಪಕಾರವಾಯಿತು. ಕಲ್ಲು ಗೊಂಬೆಗಳಂತಿದ್ದವರಿಗೆ ನಾಗತಿಯವರು ನುಡಿಯಲು ನಾಲಗೆ ಕೊಟ್ಟಿದ್ದಾರೆ. ಆದರೆ ಅವರಿಂದು ನಮಗಿತ್ತ ನಾಲಗೆಗೆ ನುಡಿದ ಬೆಲೆ ಬಂದೀತೆಂಬ ನಂಬಿಕೆ ನಮಗಿಲ್ಲ. ಆದರೂ ನಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ಸನ್ನಿಧಾನದಿಂದ ಅಪ್ಪಣೆಯಾಗಿರುವುದರಿಂದ ಅದನ್ನು ಪಾಲಿಸಲು ನಾವೇನೂ ಸಿದ್ಧರಾಗಿದ್ದೇವೆ. ಆದರೆ ಹಾಗೆ ಸನ್ನಿಧಾನದಿಂದ ಒಂದು ಭರವಸೆಯ ಮಾತನ್ನು ಕೇಳುತ್ತೇನೆ. ದಳವಾಯಿಗಳು ತಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ನಾವೇ ಹೇಳಿದ ಮೇಲೂ ಅವರಿಗೆ ಏನೋ ಆತಂಕವಿದೆಯೋ ನನಗೆ ತಿಳಿಯುತ್ತಿಲ್ಲ. ಹಾಗೂ ಅವರು ಮನಸ್ಸಿನಲ್ಲಿರುವುದನ್ನಾಡಿದರೆ, ಏನು ಭರವಸೆ ಬೇಕೆಂದು ತಿಳಿಸಿದರೆ ನಾವು ಏನು ಸಮಾಧಾನ ಹೇಳಬೇಕು, ಭರವಸೆ ಕೊಡಬೇಕು ಅರ್ಥವಾಗುತ್ತದೆ ಎಂದಳು ನಾಗತಿ. ಆ ಎರಡನೇ ಮಾತುಗಳಲ್ಲಿ ಆಕೆಗೆ ಮುದ್ದಣ್ಣನ ಮಾತಿನಿಂದ ಅಸಮಾಧಾನವಾದುದು ವ್ಯಕ್ತವಾಗಿತ್ತು. ಮಾತಿನ ಜಾಡು ಬದಲಾದುದು ಸಭಿಕರೆಲ್ಲರಿಗೂ ಅರಿವಾಗಿ ಮುಂದೇನೋ ಎಂಬ ಕುತೂಹಲಕ್ಕೆ ಕಾರಣವಾಯಿತು. ದಳವಾಯಿ ಮುದ್ದಣ್ಣನಿಗೂ ನಾಗತಿಯ ನುಡಿಯಲ್ಲಿ ಅಡಗಿದ್ದ ಅಸಮಾಧಾನದ ಎಳೆ ಅರಿವಾದರೂ ಅರಿವಾಗದವನಂತೆ ಹೇಳಿದ. ನಾವು ದಳವಾಯಿಗಳು ರಾಜ್ಯ ರಕ್ಷಣೆಗಾಗಿ ಮಾತ್ರ ಇರುವ ಜನ. ಕತ್ತಿ ಕೋವಿಯಂತೆ ಯುದ್ಧದಲ್ಲಿ ಮಾತ್ರ ನಮ್ಮ ಉಪಯೋಗ ಎಂಬುದನ್ನು ತಿಳಿದು ಈಗ ಎಲ್ಲರ ಮುಂದಿರುವ ಸಮಸ್ಯೆಯಲ್ಲಿ ನಾವು ತಲೆ ಹಾಕಲು ಅವಕಾಶವಿಲ್ಲ ಎಂಬುದನ್ನು ಅರಿತೂ ಕೂಡ ನಾವು 4 ಜನ ರಾಜ್ಯದ ಹಿತೈಷಿಗಳು ಕಲೆತು ಹೇಗಾದರೆ ರಾಜ್ಯಕ್ಕೆ ಕ್ಷೇಮ, ಧರ್ಮಕ್ಕೆ ವಿರುದ್ಧವಾಗುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದೇವೆ. ಆದರೆ ನಮ್ಮ ಮಾತಿಗೆ ಬೆಲೆ ಇಲ್ಲವಾದಲ್ಲಿ ಆ ಮಾತನ್ನು ಆಡಿ ಉಪಯೋಗವೇನು? ಆದ್ದರಿಂದ ಈ ಹೊತ್ತಿನಲ್ಲಿ ನಾವು ಸನ್ನಿಧಾನದವರಿಂದ ಬಯಸುವುದಿಷ್ಟೇ. ಅವರಿಗೆ ನಾವು ಮಂತ್ರಿ ಮಾಂಡಲಿಕರಷ್ಟೇ ರಾಜ್ಯದ ಹಿತೈಷಿಗಳು, ನಿಷ್ಠೆ ಪ್ರಜೆಗಳು, ಹೊತ್ತಿನಲ್ಲಿ ತಲೆ ಕೊಡಬೇಕಾದ ಬಂಟರು ಎಂಬುದು ಮನವರಿಕೆಯಾಗಿದ್ದಲ್ಲಿ, ನಮ್ಮ ಬಗ್ಗೆ ಆ ನಂಬಿಕೆ ಇದ್ದಲ್ಲಿ ನಾವು ಹೇಳುವ ಮಾತನ್ನು ನಡೆಸಿಕೊಡುತ್ತೇವೆ ಎಂಬ ವಚನ ಕೊಡಬೇಕು. ಆಸ್ಥಾನದ ರೀತಿ ರಿವಾಜುಗಳ ವಿಷಯದಲ್ಲಿ ಕಟ್ಟುನಿಟ್ಟಾದ ಅಬ್ಬಿಗೆರೆ ಮಲ್ಲಣ್ಣ ಮಾತು ಕೇಳಿ ತಟಕ್ಕನೆ ಎದ್ದು ನಿಂತು ಹೇಳಿದ. ಸನ್ನಿಧಾನದವರು ನಮ್ಮನ್ನು ಕರೆಸಿರುವುದು ಅಭಿಪ್ರಾಯ ಸೂಚಿಸುವುದಕ್ಕೆ ಹೊರತಾಗಿ ಹೀಗೇ ಮಾಡುತ್ತೇವೆಂದು ವಚನ ಕೊಡುವುದಕ್ಕಲ್ಲ. ಎಲ್ಲರಂತೆ ದಳವಾಯಿಗಳು ತಮ್ಮ ಅಭಿಪ್ರಾಯ ಹೇಳಲು, ಸಲಹೆ ನೀಡಲು ಅಧಿಕಾರವಿದೆಯೇ ವಿನಃ ನಮ್ಮಲ್ಲೇ ಭೇದ ಭಾವನೆಯ ಮಾತಾಡಿ ಕಹಿ ಕಲಕುವ ಅಧಿಕಾರವಿಲ್ಲ. ಅಲ್ಲದೆ ಸನ್ನಿಧಾನದಿಂದ ಈ ವಚನ ಕೊಡಿ, ಹೀಗೆ ಭರವಸೆ ಕೊಡಿ ಎಂದು ಕೇಳುವುದು ಈ ಪೀಠಕ್ಕೆ ಗೌರವ ತರುವ ರೀತಿಯಲ್ಲ. ಪೀಠದ ಬಗ್ಗೆ ತಮಗೊಬ್ಬರಿಗೆ ಗೌರವವಿರುವ ರೀತಿಯಲ್ಲಿ ಮಾತಾಡಿ ಸಚಿವರು ಸನ್ನಿಧಾನದಲ್ಲಿ ದಳವಾಯಿಗಳ ಬಗ್ಗೆ ಅಸಮಾಧಾನ ಮೂಡಲು ಕಾರಣವಾಗುತ್ತಿದ್ದಾರೆ. ಇದು ಹಿರಿಯರಿಗೆ ಒಪ್ಪುವ ನಡತೆಯಲ್ಲವೆಂದು ಮಾತ್ರ ನಾನು ಹೇಳಬಲ್ಲೆ. ಅಲ್ಲದೆ ನಾನು ವಿನಂತಿ ಮಾಡಿಕೊಳ್ಳುತ್ತಿರುವುದು ಸನ್ನಿಧಾನದಲ್ಲಿ, ಸಚಿವರಲ್ಲ. ನನ್ನ ಬೇಡಿಕೆಗೆ ಒಪ್ಪುವ ಅಥವಾ ಬಿಡುವ ಅಧಿಕಾರ ಸನ್ನಿಧಾನಕ್ಕಿದೆ. ಸವಾಲಿಗೆ ಜವಾಬು ಹೇಳಿದ ಮುದ್ದಣ್ಣ. ಈ ಮಾತಿನ ಚಕಮಕಿಯಿಂದ ಸಭೆಯಲ್ಲಿ ಹೊಸದೊಂದು ಬಗೆಯ ಕಲಕಿದ ವಾತಾವರಣ ಮೂಡಿದಂತಾಗಿ ಕೊಂಚ ಕಲಕಲವಾಯಿತು. ಸಭಿಕರಲ್ಲಿ ಕಲಕಲವಾದ ಕೂಡಲೇ ಸಿಂಹಾಸನಕ್ಕೆ ಅಷ್ಟು ದೂರದಲ್ಲಿ ಕಾವಲು ನಿಂತಿದ್ದ ಖಾಸಾ ಅಂಗರಕ್ಷಕರ ಪಡೆಯವರು ಹತ್ತಿರ ಸರಿದು ತಮ್ಮ ಆಯುಧಗಳ ಮೇಲೆ ಕೈಯಿಟ್ಟು ನಿಂತರು. ಮುದ್ದಣ್ಣನಿಗೆ ಉತ್ತರ ಕೊಡಲೆಂದು ನಿಂತ ಮಲ್ಲಣ್ಣನನ್ನು ಪೀಠದಲ್ಲಿ ಕೂಡಿಸಿ ಭುವನಪ್ಪನವರು ಗಂಭೀರವಾದ ಆದರೆ ಸದ್ದುಗದ್ದಲ ಅಡಗುವಷ್ಟು ಪ್ರಭಾವಶಾಲಿಯಾದಂಥ ಧ್ವನಿಯಲ್ಲಿ ಹೇಳಿದರು. ಇದು ರಾಜ್ಯಸಭೆ, ಪರಸ್ಪರ ವೈಷಮ್ಯಗಳ ಪ್ರದರ್ಶನ ಶಾಲೆಯಲ್ಲ. ಆ ಧೋರಣೆಯಲ್ಲಿ ಮಾತನಾಡುವುದು ನಮ್ಮ ಘನತೆಗಾಗಲಿ ಆಸ್ಥಾನದ ಘನತೆಗಾಗಲಿ ಮರ್ಯಾದೆ ತರುವ ಮಾತಲ್ಲ. ದಳವಾಯಿಗಳು ತಾವು 4 ಜನ ಕಲಿತು ಈ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರುವುದಾಗಿ ಹೇಳಿದರು. ಸಂತೋಷ. ಅವರಿಗೆ ಪೀಠದಲ್ಲಿ ನ್ಯಾಯದೃಷ್ಟಿಯಲ್ಲಿ ನಂಬಿಕೆ ಇದ್ದರೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಅಷ್ಟು ವಿನ ಬೇರೆ ಮಾತನಾಡುವುದು ಸಭೆಗೆ ಶೋಭಿಸುವುದಿಲ್ಲ. ನಾನು ಸೂಚಿಸಬೇಕೆಂಬುದಿಷ್ಟೇ. ತಮ್ಮ ಮಾತಿಗೆ ಬೆಲೆ ಬರಬೇಕೆಂದು ಬಯಸುವ ಜನ ಬೆಲೆ ಬರುವಂತಹ ಮಾತನಾಡಬೇಕು. ವೃಥಾ ಮಾತುಕತೆಗೀಗ ವ್ಯವಧಾನವೂ ಇಲ್ಲ. ಅಂಥ ಮಾತಿಗೆ ಇದು ಹೊತ್ತೂ ಅಲ್ಲ. ದಳವಾಯಿಗಳು ತಮ್ಮ ಮಾತು ಹೇಳಬೇಕು. ಇನ್ನೂ ಹೆಚ್ಚಿನ ಚರ್ಚೆ
ಅನಪೇಕ್ಷಣೀಯ ಎಂಬ ಧ್ವನಿಯಲ್ಲಿ ಹೇಳಿದಳು ನಾಗತಿ. ಈ ಮಾತನ್ನು ಕೇಳಿದ ಮುದ್ದಣ್ಣ ತನ್ನ ಅಕ್ಕಪಕ್ಕದಲ್ಲಿ ಕುಳಿತ ದಳವಾಯಿಗಳ ಮೊಗವನ್ನು ದಿಟ್ಟಿಸಿ ನೋಡಿದ. ಅವರಾರೂ ಈ ಬಗೆಯ ಪ್ರಸಂಗಕ್ಕೆ ಸಿದ್ಧರಾಗದೆ ಈ ಅನಿರೀಕ್ಷಿತ ಘಟನೆಯಿಂದಾಗಿ ದಿಗ್ಭ್ರಾಂತರಾದುದು ಅವರ ಮೊಗದಲ್ಲಿ ಸುವ್ಯಕ್ತವಾಗಿತ್ತು. ಎಂತಲೇ ಅವರಿಂದ ಮುದ್ದಣ್ಣನಿಗೆ ನಿರೀಕ್ಷಿಸಿದ ಬೆಂಬಲವಾಗಲಿ ಮುಂದುವರಿಯಲು ಪ್ರೋತ್ಸಾಹವಾಗಲಿ ಕಾಣಬರಲಿಲ್ಲ. ಆದರೂ ತನ್ನಲ್ಲಿ ಕೆದರಿದ ಕ್ರೋಧವನ್ನು ಹತ್ತಿಕ್ಕಲಾರದೆಯೇ ಗಡುಸಾದ ಧ್ವನಿಯಲ್ಲಿ, ಅಂತೂ ನಾವಿಂದು ರೀತಿ ರಿವಾಜು ಕಲಿತುದಾಯಿತು. ಸಂತೋಷ. ನಮಗಿದು ಕಲಿಯುವ ಕಾಲ. ಕಲಿಸುವ ಕಾಲ ಬರುವುದೋ ಇಲ್ಲವೋ ನೋಡಬೇಕು. ಆದರೆ ಸದ್ಯಕ್ಕೆ ನಮ್ಮ ಅಭಿಪ್ರಾಯವಿಷ್ಟೇ. ಸಿಂಹಾಸನ ಸರ್ಜೆನಾಯಕರ ಸಂತಾನಕ್ಕೆ ಹೋಗಬೇಕು. ಅದು ನನ್ನೊಬ್ಬನದೇ ಅಭಿಪ್ರಾಯವಲ್ಲ. ದಳವಾಯಿಗಳೆಲ್ಲರಿಗೂ ಅದೇ ಅಭಿಪ್ರಾಯವಿದೆ. ಬೇಕಾದರೆ ವಿಚಾರಿಸಬಹುದು ಎಂದು ಕಡ್ಡಿ ತುಂಡಾಗಿ ಮಾಡುವಂತೆ ಹೇಳಿದ. ಆತನ ಮಾತು ಕೇಳಿ ಸಭೆ ನಿಶಬ್ದವಾಯಿತು. ನಾಗತಿ ಇದಕ್ಕೆ ಏನು ಹೇಳುವಳೋ ಎಂಬ ಕುತೂಹಲ ಎಲ್ಲರಲ್ಲಿಯೂ ಕೆರಳಿತು. ನಾಗತಿ ಆ ಮಾತಿಗೆ ಏನೂ ಪ್ರತ್ಯುತ್ತರ ಕೊಡದೆ, ನಿಮ್ಮ ಅಭಿಪ್ರಾಯವೂ ಇದೇನೆ ಎಂದು ಪ್ರಶ್ನಿಸುವ ನೋಟದಿಂದ ಸುಮ್ಮನೆ ಕುಳಿತ ದಳವಾಯಿಗಳನ್ನು ನೋಡಿದಳು. ಬೇರೆ ದಾರಿ ಇಲ್ಲದೆ ಮಾತನಾಡಲೇಬೇಕಾಗಿ ಬಂದವನಂತೆ ದಳವಾಯಿ ದೇಸಣ್ಣ ಎದ್ದು ನಿಂತು ಹೇಳಿದ. ದಳವಾಯಿ ಮುದ್ದಣ್ಣನವರು ಹೇಳಿದುದು ನಿಜ. ನಾವೆಲ್ಲರೂ ಕಲೆತು ಅಂದುಕೊಂಡ ಮಾತನ್ನು ಅವರು ಹೇಳಿದ್ದಾರೆ. ಅವರು ಆಡಿದ ಮಾತು ನಮ್ಮದು. ಆದರೆ ರೀತಿ ನಮ್ಮದಲ್ಲ. ಅವರ ಮಾತಿನಲ್ಲಾಗಲಿ ನಮ್ಮ ನಡೆಯಲ್ಲಾಗಲಿ ಅವಿನಯ ಕಂಡು ಬಂದಿದ್ದರೆ ಸನ್ನಿಧಾನದವರು ಕ್ಷಮಿಸಬೇಕು. ದೇಸಣ್ಣನ ಮಾತು ಕೇಳಿ ಮುದ್ದಣ್ಣ ದೇಸಣ್ಣನ ಮೊಗವನ್ನು ದುರುಗುಟ್ಟಿ ನೋಡಿದ. ಆತನ ಕಣ್ಣುಗಳಲ್ಲಿ ಕೆರಳಿದ ಹಾವಿನ ಕ್ರೋಧದ ಹೊಳಪಿತ್ತು. ಎದ್ದು ಮಾತನಾಡ ಬಯಸಿದವನಂತೆ ಮೈ ಚಾಚಿದ. ಆದರೆ ಅವನು ಮಾತನಾಡಲು ಅವಕಾಶ ಕೊಡದೆ ನಾಗತಿಯೇ ಮಾತನಾಡಿದಳು. ದಳವಾಯಿಗಳ ಅಭಿಪ್ರಾಯ ಹೀಗೆಂದು ತಿಳಿದು ಸಂತೋಷವಾಯಿತು. ಈ ಬಗ್ಗೆ ಉಳಿದವರು ಯಾರಾದರೂ ಏನಾದರೂ ಹೇಳಬೇಕೆಂದಿದ್ದರೆ ಹೇಳಬೇಕು. ಉಳಿದವರು ನಾಗತಿಯ ಮಾತಿಗೆ ಏನು ಹೇಳಬೇಕೆಂದು ಯೋಚಿಸುತ್ತಿರುವಾಗಲೇ ನಾಗತಿಯ ಬಳಿಯ ಪೀಠದಲ್ಲಿ ಅದುವರೆಗೂ ನಡೆಯುತ್ತಿದ್ದ ಮಾತುಗಳನ್ನು ಮೌನವಾಗಿ ಕೇಳುತ್ತಾ ಕುಳಿತಿದ್ದ ಲಿಂಗಣ್ಣ ನಾಯಕ ಎದ್ದು ನಿಂತು ವಂದನೆ ಮಾಡಿ ಕೇಳಿದ. ಈ ಸಂದರ್ಭದಲ್ಲಿ ನನಗೂ ಮಾತನಾಡಲು ಅಪ್ಪಣೆ ಇದೆಯೇ? ಹೇಳಿ. ನಾಯಕರ ನಂತರ ನಾನು ಪಟ್ಟಕ್ಕೆ ಬರಬೇಕು ಎಂಬ ಮಾತನ್ನು ದಳವಾಯಿಗಳು ಹೇಳಿದರು. ಅದು ಅವರು ನನ್ನಲ್ಲಿ, ದಿವಂಗತರಾದ ನಮ್ಮ ತಂದೆಯವರಲ್ಲಿ ಇಟ್ಟುಕೊಂಡಿರುವ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ. ಈ ವಿಶ್ವಾಸ ಅಭಿಮಾನಕ್ಕಾಗಿ ನನ್ನ ಹಾರ್ದಿಕ ವಂದನೆಗಳನ್ನು ಸ್ವೀಕರಿಸಬೇಕು. ಈ ಅಭಿಮಾನಕ್ಕಾಗಿ ನಾವು ಅವರಿಗೆ ಅಜನ್ಮ ಋಣಿಯಾಗಿರುತ್ತೇವೆ. ಹಾಗೆ ನಮ್ಮ ಅಭಿಮಾನ ದುರ್ಗದ ಬಗ್ಗೆ ಇರುವ ಅಖಂಡ ವಿಶ್ವಾಸದಿಂದ ಅವರು ಆಡಿದ ಬಿಚ್ಚು ಮಾತುಗಳಿಂದ ಮಾತೋಶ್ರೀಯವರ ಮನಸ್ಸಿಗೆ ನೋವಾಗಿದ್ದರೆ ಆ ಮಾತುಗಳ ಹಿಂದಿನ ವಿಶ್ವಾಸವನ್ನು ಸ್ವೀಕರಿಸಿ ಮಾತಿನ ಧೋರಣೆಯನ್ನು ಮನ್ನಿಸಬೇಕೆಂದು ಬೇಡುತ್ತೇನೆ. ಹಾಗೆ ನಾನು ಹೇಳುವ ಕೆಲವು ಮಾತುಗಳನ್ನು ಮಾತೋಶ್ರೀಯವರು ಸಭೆಯವರು ವಿಶ್ವಾಸದಿಂದ ಸಹಾನುಭೂತಿಯಿಂದ ಕೇಳಬೇಕು. ಸಭೆಯ ಮುಂದೆ ಈ ದಿನ ದಳವಾಯಿಗಳು ಒಂದು ಧರ್ಮದ ಸಮಸ್ಯೆಯನ್ನಿಟ್ಟಿದ್ದಾರೆ. ಧರ್ಮದ ಏಕೈಕ ದೃಷ್ಟಿಯಿಂದ ಕೆಲವು ಮಾತುಗಳನ್ನಾಡಿದರೆ ಔರಸ ಪುತ್ರರಿಗೆ ಸಿಂಹಾಸನಾಧಿಕಾರವಿರಬೇಕೆಂಬುದು ಸರ್ವದೇಶ ಸರ್ವಕಾಲದಲ್ಲಿಯೂ ಸಕಲ ಜನ ಸಮ್ಮತವಾದ ಮಾತು. ಇಂದು ಕಾಲಮಾನ್ಯವಾದ ಈ ತತ್ವವನ್ನೇ ಎತ್ತಿ ಹಿಡಿಯಬೇಕೆಂದು ದಳವಾಯಿಗಳು ಯತ್ನಿಸುತ್ತಿದ್ದಾರೆ. ಯಾವುದೋ ಕಾರಣದಿಂದ ನಡುವೆ ನಮಗೆ ಬರಬೇಕಾಗಿದ್ದ ಸಿಂಹಾಸನ ನಮ್ಮ ಚಿಕ್ಕಪ್ಪನವರ ಪಾಲಿಗೆ ಹೋಯಿತು. ಸುಮಾರು 22 ವರ್ಷಗಳ ಕಾಲ ಅವರು ಈ ರಾಜ್ಯವನ್ನು ನಿಷ್ಠೆಯಿಂದ ಸಮರ್ಥತೆಯಿಂದ ಆಳಿದರು. ಈಗ ಅವರು ಪುತ್ರ ಸಂತಾನವಿಲ್ಲದೆ ಮೃತರಾಗಿರುವುದರಿಂದ ನನಗೆ ಪುನಃ ಪಟ್ಟದ ಹಕ್ಕು ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗಿದೆ. ದಳವಾಯಿಗಳು ಹೇಳಿದುದು ಇದೇ ಮಾತನ್ನೇ. ಅವರಂತೆಯೇ ಮತ್ತೆ ಕೆಲವರಿಗೂ ಆ ಭಾವನೆ ಇದೆ ಎಂದು ನಾನು ಹೇಳಬಲ್ಲೆ. ಅಲ್ಲವೇ ಬೋನಪ್ಪನವರೇ? ನಿಜ. ಇದೆಲ್ಲದರಿಂದ ಈ ಸಿಂಹಾಸನ ನನಗಾಗಬೇಕು ಎಂಬುದೇ ತಮ್ಮೆಲ್ಲರ ಇಷ್ಟ ಎಂದು ನಾನು ನಂಬಿದ್ದೇನೆ, ಅಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ದಳವಾಯಿಗಳು ಒಕ್ಕೂರಲಿನಲ್ಲಿ ಈ ಮಾತು ಹೇಳಿದರು. ಉಳಿದವರಲ್ಲಿ ಕೆಲವರು ತಮ್ಮ ಕಣ್ಣ ಮುಂದೆಯೇ ತಮಗೆ ಅರಿವಾಗದ ಯಾವುದೋ ಘಟನೆ ನಡೆಯುತ್ತಿರುವುದನ್ನು ಅಸಹಾಯಕವಾಗಿ ಮೌನವಾಗಿ ನೋಡುತ್ತಾ ಕುಳಿತಿದ್ದರು. ಒಪ್ಪಿ ತಲೆಯಾಡಿಸಿದವರಿಗಾಗಲಿ ಸುಮ್ಮನಿದ್ದವರಿಗಾಗಲಿ ಯಾರಿಗೂ ಲಿಂಗಣ್ಣ ನಾಯಕನ ಮಾತು ಯಾವ ಗುರಿಯತ್ತ ಯಾವ ಜಾಡು ಹಿಡಿದು ಸಾಗುತ್ತಿದೆ ಎಂಬುದು ಅರಿವಾಗಲಿಲ್ಲ. ಒಬ್ಬಿಬ್ಬರಿಗೆ ಇದೇ ಹೊತ್ತು ಸಾಧಿಸಿ ಆತ ಸಿಂಹಾಸನದ ಮೇಲಿನ ತನ್ನ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾನೆ ಎಂದೇ ತೋರಿತು. ಆದರೆ ಮಾತನ್ನು ಗಟ್ಟಿಯಾಗಿ ಆಡಲಾರದೆ ಮುಂದೇನಾಗುವುದೋ ನೋಡೋಣ ಎಂದು ಕಾದು ಕುಳಿತಿದ್ದರು. ಸಿಂಹಾಸನ ನನ್ನದಾಗಬೇಕು ಎಂದೇ ನಿಮ್ಮ ಆಶೆಯೂ ಇದೆಯಲ್ಲವೇ ಚಿಕ್ಕಮ್ಮಾಜಿ?
ನಿಜ, ನಮ್ಮದು ಅದೇ ಅಭಿಪ್ರಾಯವೇ, ನಾಗತಿ ಖಚಿತವಾದ ಸ್ವರದಲ್ಲಿ ಹೇಳಿದಳು. ಇದರಿಂದ ಎಲ್ಲರಿಗೂ ನಾನೇ ನಾಯಕನಾಗಬೇಕು ಎಂಬ ಅಭಿಪ್ರಾಯ ಇದೆ ಎಂದಾಯಿತು. ಹಾಗೆ ಸಿಂಹಾಸನ ನನ್ನದು ಎನ್ನುವುದು ನಿರ್ಧಾರವಾಯಿತು. ಸಿಂಹಾಸನದ ದೊರೆಗೆ ತನ್ನ ನಂತರ ಯಾರು ಪಟ್ಟಕ್ಕೆ ಬರಬೇಕು ಎಂದು ನಿರ್ಧರಿಸುವ ಅಧಿಕಾರವಿದೆಯಲ್ಲವೇ ಬೋನಪ್ಪನವರೇ? ಇದೆ ಪ್ರಭು. ಸರಿ, ಹಾಗಾದರೆ ತಾವೆಲ್ಲರೂ ನಾನು ಹೇಳಲಿರುವ ಮಾತನ್ನು ದಯವಿಟ್ಟು ಸಮಾಧಾನದಿಂದ ಕೇಳಬೇಕು. ತಾವೆಲ್ಲರೂ ಏಕಾಭಿಪ್ರಾಯದಿಂದ ಒಪ್ಪಿದಿರಿ ಎಂಬುದರಿಂದಲೇ ಈ ದುರ್ಗಾಧಿಪತ್ಯ ನನ್ನದಾಯಿತು. ಹಾಗೆ ಇದರ ಭವಿಷ್ಯ ನಿರ್ಣಯವು ನನ್ನದೇ ಎಂದಾಯಿತು. ಇದಕ್ಕೆ ಯಾರಾದರೂ ಭಿನ್ನಾಭಿಪ್ರಾಯವಿದ್ದರೆ ಸೂಚಿಸಬೇಕು. ಅಷ್ಟು ಹೇಳಿ ಒಂದು ಗಳಿಗೆ ಮಾತನಾಡದೆ ಸಭೆಯನ್ನು ದಿಟ್ಟಿಸುತ್ತಾ ನಿಂತಿದ್ದ ಲಿಂಗಣ್ಣ ನಾಯಕ. ಆತನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ. ಅದನ್ನು ಕಂಡು ಮೃದುವಾದ ನಗು ನಕ್ಕು ತನ್ನ ಮಾತು ಮುಂದುವರಿಸಿದ. ನನ್ನದಾದ ಸಿಂಹಾಸನವನ್ನು ಇಂದು ನಾನು ನನ್ನ ಇಚ್ಛೆಯಿಂದ ನನ್ನ ಸೋದರ ಓಬಣ್ಣ ನಾಯಕನಿಗೆ ಒಪ್ಪಿಸುತ್ತೇನೆ. ಮಾತು ಕೇಳಿದ ಕೂಡಲೇ ಸಭೆಯಲ್ಲಿ ಸಿಡಿಲು ಹೊಡೆದ ಹಾಗಾಗಿ ಕಲಕಲವಾಯಿತು. ಯಾರೂ ಪ್ರಕ್ಷುಬ್ಧರಾಗಬಾರದು. ನಮ್ಮ ಚಿಕ್ಕಪ್ಪ ದಿವಂಗತ ಮದಕರಿ ನಾಯಕರು ನಮ್ಮನ್ನು ತಮ್ಮ ಹೊಟ್ಟೆಯ ಮಕ್ಕಳಂತೆಯೇ ಸಾಕಿದರು. ಅವರ ಪ್ರೀತಿ ವಿಶ್ವಾಸದಿಂದಾಗಿ, ಮಾತೋಶ್ರೀ ನಾಗತಿಯವರ ಸಹಜ ಕೋಮಲಾಂತಕರಣದಿಂದಾಗಿ ಪಿತೃಸುಖದಲ್ಲಿ ನಮಗಾವುದು ಕೊರತೆಯಾಗಲಿಲ್ಲ. ತಂದೆ ಇಲ್ಲದ ಮಕ್ಕಳು ನಾವು ಎಂಬ ಕೊರಗನ್ನು ಮರೆಯಿಸಿ ಬೆಳೆಸಿದರು ಅವರು. ನಾವು ಅವರ ಮಕ್ಕಳಾಗಿ ಬೆಳೆದೆವು. ತಂದೆಯ ಮಾತನ್ನು ನಡೆಸುವುದು ಮಗನ ಆದ್ಯ ಕರ್ತವ್ಯ. ತಂದೆಯ ಮಾತಿಗಾಗಿ ರಾಮಚಂದ್ರ ಕಾನನಕ್ಕೆ ಹೋದ, ನಚಿಕೇತ ಯಮನ ಮಂದಿರವನ್ನೇ ಹೊಕ್ಕ ಎಂಬುದನ್ನು ನಾವು ಗುರುಗಳಿಂದ ಕೇಳಿದ್ದೇವೆ. ಅಷ್ಟು ಶಕ್ತಿಯಾಗಲಿ ಸಾಹಸವಾಗಲಿ ನಮಗಿಲ್ಲ. ಆದರೆ ಯಾರನ್ನು ನಾವು ತಂದೆ ಎಂದುಕೊಂಡಿದ್ದೇವೋ ಅವರ ಮನದ ಬಯಕೆಯನ್ನು ಈಡೇರಿಸುವಷ್ಟು ಶಕ್ತಿಯನ್ನಾದರೂ ಶಿವ ನಮಗೆ ಕೊಟ್ಟಿದ್ದಾನೆ ಎಂದೇ ನಾವು ನಂಬಿದ್ದೇವೆ. ಚಿಕ್ಕಪ್ಪಾಜಿಯವರಿಗೆ ತಮ್ಮ ಬಳಿಕ ಈ ರಾಜ್ಯ ಓಬಣ್ಣ ನಾಯಕನಾದಾಗಬೇಕು ಎಂದು ಮನಸ್ಸಿತ್ತು. ನನ್ನ ಮುಂದೂ ಆ ಮಾತು ಹೇಳಿದ್ದರು. ಇಂದು ನಾನು ತಮ್ಮೆಲ್ಲರನ್ನು ಅವರ ಮಾತು ನಡೆಸಿಕೊಡಲು, ಅವರ ಬಯಕೆಯನ್ನು ಸಫಲಗೊಳಿಸಲು ನಮಗೆ ಅವಕಾಶ ಕೊಡಬೇಕು, ನಿಮ್ಮ ಸಹಕಾರ ನೀಡಬೇಕು ಎಂದು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಪ್ರೀತಿ ಇರುವವರು, ಅಭಿಮಾನವಿರುವವರು ಈ ಕಾರ್ಯದಲ್ಲಿ ನಮ್ಮ ಬೆಂಬಲವಾಗಿ ತೋಳ ರಕ್ಷೆಯಾಗಿ ನಿಲ್ಲಬೇಕು. ಈ ಸಿಂಹಾಸನದಲ್ಲಿ ಯಾರು ಕುಳಿತರೇನು? ನಿಮ್ಮ ಹೃದಯ ಸಿಂಹಾಸನ ನಮ್ಮದಾದರೆ ಸಾಕು. ಇಷ್ಟೇ ನಾನು ಹೇಳಬೇಕೆಂದಿದ್ದುದು. ನಮ್ಮ ಪರವಾಗಿ, ನನ್ನಲ್ಲಿ ಅಭಿಮಾನವಿಟ್ಟಿರುವವರ ಪರವಾಗಿ ನಾನಿಂದು ಸಾರಿ ಹೇಳುತ್ತೇನೆ. ಈ ಸಿಂಹಾಸನ ಓಬಣ್ಣ ನಾಯಕರದು. ಅವರ ಮಿತ್ರರು ನನ್ನ ಮಿತ್ರರು, ಅವರ ಶತ್ರುಗಳು ನನ್ನ ಶತ್ರುಗಳು. ಇಂದಿನಿಂದ ನನ್ನ ಕತ್ತಿ ಅವರ ರಕ್ಷಣೆ ಸೇವೆಗೆ ಮೀಸಲು. ಓಬಣ್ಣ ನಾಯಕರು ಇದನ್ನು ಒಪ್ಪಿಕೊಳ್ಳಲಿ ಎಂದು ಹೇಳಿ ಓರೆಯಲ್ಲಿದ್ದ ತನ್ನ ಕತ್ತಿಯನ್ನು ಹಿಡಿದು ಓಬಣ್ಣ ನಾಯಕ ಕುಳಿತಿದ್ದ ಪೀಠದ ಬಳಿ ತೆರಳಿ ಅವನ ಕಾಲ ಬಳಿ ತನ್ನ ಕತ್ತಿಯನ್ನಿಟ್ಟು ವಂದಿಸಿದ. ಆತನ ಮಾತನ್ನು ಕೃತಿಯನ್ನು ಮೆಚ್ಚಿದ ಸಭಾಸದರು ಭಾಪು ಭಾಪು, ಉಘೆ ಉಘೆ ಎಂದು ಕೂಗಿ ಕರತಾಡನ ಮಾಡಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರು. 10 ಜನರು ಲಿಂಗಣ್ಣ ನಾಯಕನಂತೆಯೇ ತಾವು ತಮ್ಮ ಕತ್ತಿಗಳನ್ನೊಯ್ದು ಓಬಣ್ಣ ನಾಯಕನ ಪಾದದ ಬಳಿಯಿಟ್ಟು ವಂದಿಸಿದರು. ಈ ಗದ್ದಲದಲ್ಲಿ ದಳವಾಯಿ ಮುದ್ದಣ್ಣ ತನ್ನ ಕೆಲವರು ಹಿಂಬಾಲಕರೊಂದಿಗೆ ದುರ್ದಾನ ತೆಗೆದುಕೊಂಡವನಂತೆ ಸಭೆಯಿಂದ ಎದ್ದು ಹೋದುದನ್ನು ಬಹುಜನ ಗಮನಿಸಲಿಲ್ಲ. ಇದನ್ನು ಗಮನಿಸಿದ ಭುವನಪ್ಪನವರು ಒಂದು ಗಳಿಗೆ ಸಭಾಭವನದ ಮಹಾದ್ವಾರದತ್ತಲೇ ನೋಡಿ ಬಳಿಕ ನಾಗತಿಯತ್ತ ತಿರುಗಿ ನೋಡಿದರು. ನಾಗತಿಯ ಕಣ್ಣುಗಳು ಅತ್ತಲೇ ನೋಡುತ್ತಿದ್ದವು. ಆಕೆಯ ಕೈ ಬಳಿಯಲ್ಲಿ ಕುಳಿತ ಓಬಣ್ಣ ನಾಯಕನ ನೆತ್ತಿಯ ಮೇಲಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.